ಜೋ ರಾಮ್ಕುಲ ಈಗ ಮುನ್ಕುಲ ಈಗ ನಂಗೆ ಮೋದಿ ಅಂದ್ರೆ ಒಂದು ವ್ಯಕ್ತಿ ಅಲ್ಲ, ಅವರು ಮೋದಿ ಅಂದ್ರೆ ಒಂದು ಪಕ್ಷ ಅಲ್ಲ, ಯಾವುದೇ ಏನೂ ಇಲ್ಲ. ಮೋದಿ ಒಂದು ವಿಷ್ಣುನ ಅವತಾರ, ಆ ಪ್ರಾಪರ್ ವಿಷ್ಣು ಶ್ರೀಕೃಷ್ಣ ಆಗಣ ರಾಮ ಆಗಣ ಮೋದಿ ಅವತಾರ, ಮೋದಿ ಅವ್ರ ದೇವ್ರ ಅವತಾರ ಇದೆ. ಹಂಗೆ ಹುಡುಗರು ಒಂಥರ ಕಾಯ್ತಿದೆ ಡಿ ಬಾಸ್ ಅವರು ಹೊರಗಡೆ ಬರ್ಬೇಕಂತ ಹೇಳಿ. RCB ಗೆದ್ದು ಸಲಕ್ಕೆ ಹೋಗೋರು RCB ಅಭಿಮಾನಿಗಳು ಅವ್ರಲಿಂದ ಆ ತಾಯಿ ತುಳಜಾಪುರ ಅಂಬಾಭವಾನಿ ಎಲ್ಲ ನಮ್ಮ ರೈತರಿಗೆ ಅತಿವೃಷ್ಟಿ ಮಳೆ ಬಿದ್ದ ಕಡೆ ಹಾನಿಯಾಗಿದೆ. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ, ಚನ್ನಬಸವೇಶ್ವರ ಮಹಾರಾಜ್ ಕಿ ಜೈ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈ ವರ್ಷ ಏನಂದ್ರೆ ನಮ್ಗೆ ಬಹಳ ವಿಶೇಷವಾದ ದಿನ. ನಮ್ಮ ದೇಶದ ಗೌರವಾನ್ವಿತವಾದ ಪ್ರಧಾನಮಂತ್ರಿ ಆದಂತ ಶ್ರೀ ನರೇಂದ್ರ ಮೋದಿ ಅವರ 75ನೇ ಹುಟ್ಟುಹಬ್ಬದ ನಿಮಿತ್ತ ನಾವೇನಪ್ಪಾ ಅಂದ್ರೆ ತುಳಜಾಪುರ ಪಾದಯಾತ್ರೆ ಒಂದು ಸಂಕಲ್ಪ ಮಾಡಿದೆವು ಹೋಗ್ಬೇಕಂತೇಳಿ. ಅದು ಏನಂದ್ರೆ ವಿಶೇಷ, ಅವರಿಗೆ ಒಂದು ದೇಶ ಕಾಯುವಂತ ಶಕ್ತಿ ಕೊಡ್ಲಿ, ಅವ್ರಿಗೆ ಹಿಂಗೆ ಉನ್ನತ ಹುದ್ದೆಯಲ್ಲಿ ಅವ್ರು ಇರ್ಲಿ, ಅವ್ರು ನಮ್ಮ ದೇಶ ಅವ್ರು ಒಂದು 75 ಅವ್ರು ಇಳಿತಾರಂಬೋದೊಂದು ನಮ್ಮಲ್ಲಿ ಭಯ ಇದೆ. ಅದು ಆ ರೀತಿ ಏನೂ ಆಗ್ಬಾರ್ದು, ಅವ್ರು ಇರ್ಬೇಕು. ಅವ್ರು ಹೋದ್ರಂದ್ರೆ ಮತ್ತೆ ಮುಂದೆ ಮೋದಿ ಬರ್ಬೇಕು. ಹಂಗೆ ಹುಡುಗರ್ದು ಒಂಥರ ಕಾಯಿಸ್ತೆ ಡಿ ಬಾಸ್ ಅವರು ಹೊರಗಡೆ ಬರ್ಬೇಕಂತೇಳಿ. ಹಂಗೆ ಮತ್ತೆ ಮೋದಿ ಅವ್ರಿಗೆ ಒಳ್ಳೇದಾಗ್ಲಿ, ಎಲ್ಲ ರಾಜ್ಯದ ಜನತೆಗೆ ಒಳ್ಳೇದಾಗ್ಲಿ ಅಂತೇಳಿ ನಾವು ಏನು ಪಾದಯಾತ್ರೆ ಮಾಡಿದ್ದೆವು. ವಿಶೇಷದ ಇವತ್ತು 75ನೇ ಹುಟ್ಟುದ ಹಬ್ಬದು ನಿಮಿತ್ತವಾಗಿ ನಾವು ಪಾದಯಾತ್ರೆ ಮಾಡ್ತಾ ಇದ್ದೇವೆ. ಬೆಂಚುಂಚೋಳಿ ಯುವಕರು ಈಗ ಚಲೋ 200 ಯುವಕರು ಇದ್ದಾರೆ. ಅವರು ಒಬ್ಬೊಬ್ರು RCB ಗೆದ್ದು ಸಲಕ್ಕೆ, ಒಬ್ಬೊಬ್ರು RCB ಅಭಿಮಾನಿಗಳು ಅವ್ರಲಿಂದ ನಡೆದಾರ. ಹಿಂಗೆಲ್ಲ ನಾವು ವಿಚಾರದಿಂದ ನಡೆದಿದ್ದೆವು. ಎಲ್ಲ ಒಳ್ಳೇದಾಗಲಿ, ನಾಡಿನ ಜನತೆಗೆಲ್ಲ ಒಳ್ಳೇದಾಗಲಿ. ಎಷ್ಟು ವರ್ಷದಿಂದ ಈ ಪಾದಯಾತ್ರೆ ಇಲ್ಲ, ನಮ್ದು ಈಗ ನಂದು 15ನೇ ವರ್ಷದ ಪಾದಯಾತ್ರೆ ಇದೆ. ಇದು 15 ವರ್ಷ ನಡೆದು ಇದೆ. ಇದು ಒಂದು ವಿಶೇಷ ಪಾದಯಾತ್ರೆ ಅಂದಂಗೆ. ಯಾಕ ಮೋದಿಜಿ ಅವ್ರದ್ದು ಅವು ಜೋ ರಾಮ್ಕುಲ ಈಗ ಮುನ್ಕುಲ ಈಗ ನಂಗೆ ಮೋದಿ ಅಂದ್ರೆ ಒಂದು ವ್ಯಕ್ತಿ ಅಲ್ಲ, ಅವರು ಮೋದಿ ಅಂದ್ರೆ ಒಂದು ಪಕ್ಷ ಅಲ್ಲ, ಯಾವುದೇ ಏನೂ ಇಲ್ಲ. ಮೋದಿ ಅಂದ್ರೆ ಒಂದು ನಾವು ಈಗ ನಮ್ಮ ಭಗವದ್ಗೀತೆಯಲ್ಲಿ ಇದೆ, ಯಾರು ಧರ್ಮದ ಕೆಲಸ ಮಾಡ್ತಾರ ಅವ್ರಿಂದ ಇರುವಂತಂದಂಗ್ ಇದೆ. ಅದಕ್ಕೆ ನಾವೇನಪ್ಪಾ ಅಂದ್ರೆ ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಮೋದಿ ಪಕ್ಷ ಅಲ್ಲ, ಮೋದಿ ಒಂದು ವಿಷ್ಣುನ ಅವತಾರ, ಆ ಪ್ರಾಪರ್ ವಿಷ್ಣು ಶ್ರೀಕೃಷ್ಣ ಆಗಣ ರಾಮ ಆಗಣ ಮೋದಿ ಅವತಾರ, ಮೋದಿ ಅವ್ರ ದೇವ್ರ ಅವತಾರ ಇದೆ. ಅದಕ್ಕೆ ನಾವು ಮೋದಿ ಕಡೆಯಿಂದ ಇದು ಮಾಡ್ತೇವೆ. ನಮಗೇನು ಯಾರು ಹೇಳಿಲ್ಲ, ಯಾರು ಬಿಟ್ಟಿಲ್ಲ. ನಮ್ಮ ಸ್ವಯಂ ಇಚ್ಛೆಲಿಂದ ನಾವೇನು ಯಾರಿಂದ ನಿರೀಕ್ಷೆ ಮಾಡಿಲ್ಲ, ಏನೂ ಮಾಡಿಲ್ಲ. ನಮ್ಮ ಭಕ್ತಿಲಿಂದ ನಾವು ನಡೆದಿದ್ದೆವು. ಮೋದಿ ಮ್ಯಾಗ ಅಭಿಮಾನಿಸಲಕ್ಕೆ ನಾವು ನಡೆದಿದ್ದೇವೆ. ಎಷ್ಟು ದಿನ ಒಳಗೆ ಪಾದಯಾತ್ರೆ? 5 ದಿವಸ ತನಕ ಇರುತ್ತೆ. 5 ದಿವಸ ಹುಣ್ಣಿ ದಿನ ಹೋಗಿ ರೀಚ್ ಆಗ್ತೀವಿ. ಈ ನಮ್ಮ ಬೇಂಚುಂಚಳೆ ಗ್ರಾಮದಿಂದ ಒಂದು 300-400 ಜನ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದಾರೆ. 3-4 ದಿನದಿಂದ ನಾವು ಅಲ್ಲಿ ರೀಚ್ ಆಗ್ತೇವೆ. ಆ ತಾಯಿ ತುಳಜಾಪುರ ಅಂಬಾಭವಾನಿ ಎಲ್ಲ ನಮ್ಮ ರೈತರಿಗೆ ಅತಿವೃಷ್ಟಿ ಮಳೆ ಬಿದ್ದ ಕಡೆ ಹಾನಿಯಾಗಿದೆ. ಎಲ್ಲಾ ರೀತಿಯಿಂದ ರೈತರಿಗೆ ಏನಪ್ಪಾ ಅಂದ್ರ ಒಳ್ಳೆ ರೀತಿಯಿಂದ ಒಂದು ಆಶೀರ್ವಾದ ಕೊಡ್ಲಂತೇಳಿ ಆ ಭವಾನಿ ಮಾತಾದಲ್ಲಿ ನಾವು ಕಳ್ಳೆಯಿಂದ ಕೇಳ್ಕೊಳ್ತಾ ಇದ್ದೇವೆ.